ಆಕೆ ಪ್ರೈಮರಿ ಸ್ಕೂಲ್ ಟೀಚರ್. ಮಕ್ಕಳಿಗೆ ಪಾಠ ಮಾಡೋದ್ರ ಜೊತೆಗೆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಾ ಸದ್ದು ಮಾಡ್ತಿದ್ಲು. ಆದ್ರೆ ಶಾಲೆಯಿಂದ ಮನೆಯತ್ತ ಹೊರಟವಳು ನಾಪತ್ತೆಯಾಗಿದ್ದಾಳೆ. ಇದೀಗ ಆಕೆಯ ಶವ ಬೆಟ್ಟದ ತಪ್ಪಲಿನಲ್ಲಿ ಪತ್ತೆಯಾಗಿದೆ. ಆಕೆಯ ಕೊಲೆ ಹತ್ತಾರು ಸಂಶಯ ಮೂಡಿಸಿದೆ. ವೆರೈಟಿ ಫೋಟೋ, ವೆರೈಟಿ ರೀಲ್ಸ್, ಹಾಡಿನಲ್ಲಿ ನಗು ಬೀರುತ್ತಿರುವ ಚೆಲುವೆ ಹತ್ತಾರು ಕನಸು ಕಟ್ಟಿಕೊಂಡಿದ್ಲು. ಸೋಷಿಯಲ್ ಮೀಡಿಯಾದಲ್ಲೂ ಫುಲ್ ಆಕ್ಟಿವ್ ಆಗಿದ್ಲು. ಕಾಡುವಂತೆ ರೀಲ್ಸ್ ಮಾಡ್ತಾ ವೈರಲ್ ಆಗುತ್ತಿದ್ದ ಈ ಸುಂದರಿ ಹೆಸರು ದೀಪಿಕಾ. ಆದ್ರೀಗ ದೀಪಿಕಾ ನಿಗೂಢವಾಗಿ ಕೊಲೆಯಾಗಿದ್ದಾಳೆ. ಶಾಲೆಯಿಂದ ಮರಳುವಾಗ ಶಿಕ್ಷಕಿ ದಿಢೀರ್ ನಾಪತ್ತೆ. ಮೇಲುಕೋಟೆ ಬೆಟ್ಟದ ತಪ್ಪಲಿನಲ್ಲಿ ಶಿಕ್ಷಕಿ ಶವ ಪತ್ತೆ. 28 ವರ್ಷದ ದೀಪಿಕಾ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಮಾಣಿಕ್ಯನ ಹಳ್ಳಿಯವಳು. 9 ವರ್ಷದ ಹಿಂದೆ ಗ್ರಾಮದ ಲೋಕೇಶ್ನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಮೇಲುಕೋಟೆಯ SCT ಶಾಲೆ ಶಿಕ್ಷಕಿಯಾಗಿದ್ಲು. ಜನವರಿ 20ರಂದು ತಂದೆಯ ಡಿಯೋ ಬೈಕ್ ಅನ್ನ ತಗೊಂಡು ದೀಪಿಕಾ ಶಾಲೆಗೆ ಬಂದಿದ್ದಾಳೆ. ಆದರೆ ವಾಪಸ್ ತೆರಳುವಾಗ ನಾಪತ್ತೆಯಾಗಿದ್ಲು. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಇದೀಗ ಮೇಲುಕೋಟೆ ಬೆಟ್ಟದ ತಪ್ಪಲಿನಲ್ಲಿ ದೀಪಿಕಾ ಶವ ಪತ್ತೆಯಾಗಿದೆ. ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟು ಹೋದ್ರು. ಸ್ಕೂಲ್ಗೆ ಹೋದಾದ್ಮೇಲೆ ಗಾಡೀಲಿ ಹೋಗಿದ್ರು. ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ 12 ಗಂಟೆ 6 ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ರು. ಆಮೇಲೆ ಎಲ್ಲಿ ಹೋದ್ರು ಅಂತ ಹುಡುಕ್ಬೇಕಾದ್ರೆ ನಾವು ಫೋನ್ ಮಾಡಿದೆ. 1:15ಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲ್. ಲಾಸ್ಟೆಲ್ಲ ವಿಡಿಯೋ ತಗೊಂಡು ಹೋದಾಗ ಇಲ್ಲಿ ಮನಗಿದ್ರು. ಇಲ್ಲಿಂದ ಇಳಿತಾನಲ್ಲಿ ಏನು ಅಂತ ಹೋದಾಗ ಅಲ್ಲಿ ಮಣ್ಣು ಕೆರೆದು ಅಲ್ಲಿ ಸ್ಮೆಲ್ ಬರ್ತಾ ಇತ್ತು. ಸ್ವಲ್ಪ ನೊಣ ಎಲ್ಲ ಆಡ್ತಾ ಇತ್ತು. ಅವಾಗ ಡೌಟ್ ಬಂದು ಕೈಲಿ ಕೆರೆದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು. ದೀಪಿಕಾಗಾಗಿ ಹುಡುಕಾಡ್ತಿದ್ದಾಗ ಪೊಲೀಸರಿಗೆ ಬೆಟ್ಟದ ತಪ್ಪಲಿನಲ್ಲಿ ಮಹಿಳೆಯನ್ನ ಯಾರೋ ಎಳೆದಾಡ್ತಿರುವ ವಿಡಿಯೋ ಒಂದು ಸಿಕ್ಕಿತ್ತು. ಸ್ಥಳಕ್ಕೆ ತೆರಳಿದಾಗ ಅಲ್ಲಿ ದೀಪಿಕಾ ಬೈಕ್ ಸಿಕ್ಕಿದೆ. ಬಳಿಕ ಹುಡುಕಾಡಿದಾಗ ಬೆಟ್ಟದಲ್ಲೇ ದೀಪಿಕಾಳನ್ನ ಕೊಂದು ಗುಂಡಿ ಮಾಡಿ ಶವ ಹೂತಿಟ್ಟಿರೋದು ಗೊತ್ತಾಗಿದೆ. ಅಕ್ಕ ಎನ್ನುತ್ತಿದ್ದವನೇ ಶಿಕ್ಷಕಿಯನ್ನ ಕೊಂದ. ದೀಪಿಕಾ ಹತ್ಯೆ ಹಿಂದೆ ಯುವಕನ ನೆರಳು ಕಾಣ್ತಿದೆ. ಮಾಣಿಕ್ಯನ ಹಳ್ಳಿಯ 21 ವರ್ಷದ ಯುವಕ ದೀಪಿಕಾಗೆ ಪರಿಚಯವಿದ್ದಂತೆ. ಊರಲ್ಲಿ ಮುಗ್ಧನಂತೆ ಇದ್ದವನು ದೀಪಿಕಾಳನ್ನ ಅಕ್ಕ ಎನ್ನುತ್ತಿದ್ದಂತೆ. ದೀಪಿಕಾ ನಾಪತ್ತೆಯಾದ ದಿನ ಆತನಿಂದಲೇ ಲಾಸ್ಟ್ ಕಾಲ್ ಬಂದಿದೆ. ಇದೀಗ ಅವನು ಸಹ ಎಸ್ಕೇಪ್ ಆಗಿದ್ದು ಆತನ ತಲೆ ಸಂಶಯ ಮೂಡಿದೆ. ತನಿಖೆ ಸಂದರ್ಭದಲ್ಲಿ ಕೆಲವೊಂದು ಆರೋಪಗಳು ಮತ್ತು ಇನ್ನೊಂದು ಬಂದೇ ಬರ್ತವೆ. ನಾವು ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಬೇಕು. ಅವರು ಯಾವ ರೀತಿ ಆರೋಪ ಮಾಡ್ತಾರೆ ಆ ಆಯಾಮದಲ್ಲೂ ನಾವು ತನಿಖೆ ಮುಂದುವರಿಸ್ತೀವಿ. ಎಲ್ಲ ಈಗ ನಮ್ಮಲ್ಲಿ ಇನ್ಕ್ವೆಸ್ಟು ಮತ್ತು ಪೋಸ್ಟ್ ಮಾರ್ಟಮ್ ಎಲ್ಲ ನಡೀತಾ ಇದೆ. ಅದರ ರಿಪೋರ್ಟ್ ಬಂದ ಮೇಲೆ ನಾವು ಖಚಿತವಾಗಿ ಹೇಳೋಕ್ಕಾಗುತ್ತೆ. ಸದ್ಯ ಕೊಲೆ ರಹಸ್ಯ ಭೇದಿಸಲು DYSP ನೇತೃತ್ವದ 2 ತಂಡ ಅಖಾಡಕ್ಕಿಳಿದಿದೆ. 16 ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.